ಇದನ್ನು CM ಹತ್ರ ಮಾತಾಡಿ ಇದರಲ್ಲಿ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಮಾಡಿ ನಾವು ಬಜೆಟಲ್ಲಿ ಸೇರಿಸ್ಕೊಂಡಿದ್ದೀವಿ. ಇವತ್ತು ಇದರಲ್ಲಿ ಹಾಕಿರೋದಕ್ಕೆ ಗೊತ್ತಿಲ್ಲ. ಕೋಲಾರಿಗೆ ಮೆಡಿಕಲ್ ಕಾಲೇಜು ಬಜೆಟಲ್ಲಿ ಸೇರಿಸಿದ್ದೀವಿ. ಇಷ್ಟು ವರ್ಷದಿಂದ ಎಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲ ಮೀಸೆ ತಿಂದಿದ್ದವರು ನಾನು ಅಂತ ಕೊಡೆ ಕೊಟ್ಟಿದ್ದೇವೆ. ಯಾರ ಕೈಯಲ್ಲೂ ಮಾಡೋಕ್ಕಾಗಿಲ್ಲ, ಯಾರ ಕೈಯಲ್ಲಿ ಅಷ್ಟೋ ಇಷ್ಟು ರೋಡ್ಗೆ ಕೆಲಸ ಮಾಡಿರೋದು ಅಂತ ಹೇಳಿದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಆಗಿದೆ. ಅದರಿಂದ ಇವತ್ತು ಅದನ್ನೇ ಆಗ್ತಾರೆ 100%. ನಾವು ಇನ್ನೊಬ್ರು ಮಾಡಿಲ್ಲ ನಾವು ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬೇಕು, ನಿಜಾಂಶ ಹೇಳ್ಬೇಕು. ಇವಾಗ ನಾವು ಮಾಡ್ತಾಯಿದ್ದೀವಿ. ಮೆಡಿಕಲ್ ಕಾಲೇಜ್ ಆಗಿದೆ, ನಮಗೆ ಕ್ಯಾಲೆಂಡರ್ ಮಾಡಿ ಅದಾಗಿದೆ, ರಿಂಗ್ ರೋಡ್ ಆಗಿದೆ. ಏರ್ಪೋರ್ಟಿಂದ ನಮ್ಮ ಮೆಟ್ರಿಯ ಸರ್ಕಲ್ವರೆಗೂ 4 ಲೈನ್ ರೋಡ್ ಆಗೋಗಿದೆ. 4 ಲೈನ್ ರೋಡು ಟೆಂಡರ್ ಆಗೋಗಿದೆ. ಟೆಂಡರ್ ಕಾಪಿಗೆಲ್ಲ ವಾಟ್ಸಪ್ ನಗರಸಭೆಗೆ ಮುಖ್ಯವಾಗಿ ಬೇಕಾಗಿರೋದು ಇದರಲ್ಲಿ ಸೌರ ಕಾರ್ಮಿಕರು ಭಾಳ ಅವಶ್ಯಕತೆ ಇದೆ. ಅದೊಂದು ಫೈಟ್ ಇದೆ, ಅಲ್ಲಿ ಆಗಲೇಬೇಕು. ಯಾಕಂದರೆ ವಾರ್ಡ್ಗಳಲ್ಲಿ ಕ್ಲೀನೆಸ್ ಇಲ್ಲ. ನಗರಸಭೆಗೆ ಎಷ್ಟೇ ಇಲ್ಲ. ಕೋಲಾರ ಅಂದರೆ ಎಲ್ಲ ನಮ್ಮದು ಮಹಾರಾಷ್ಟ್ರ 60 ಕೋಟಿ ಇವಾಗ 60 ಕೋಟಿ ಇದಕ್ಕಾಗಿದೆ. ಭಾಳ ದಿವಸ ಪೆಂಡಿಂಗ್ ಇದೆ. ಸ್ಕೂಲು ಹಾಸ್ಪಿಟಲ್ಸ್ ಬಿಟ್ಟು ಬೇರೆ ಏನೂ ಮಾಡೋಂಗಿಲ್ಲ. ಎರಡೇ ಇಂಪಾರ್ಟೆಂಟ್, ಹಾಸ್ಪಿಟಲ್ ಸ್ಕೂಲ್ ಇಂಪಾರ್ಟೆಂಟ್ಸ್ ಮಾಡಿಲ್ಲ. ಅದನ್ನು ಮಾಡಿದ್ದೀವಿ. ಮೊನ್ನೆ DK ಶಿವಕುಮಾರ್ ಸಾಹೇಬ್ ಅಸೆಂಬ್ಲಿನಲ್ಲಿ ನೆನ್ನೆಲ್ಲ ಮೊನ್ನೆ ಅಸೆಂಬ್ಲಿನಲ್ಲಿ ಹೇಳಿದ್ರು CSR ಫಂಡಲ್ಲಿ ನಾವು ಇದನ್ನೇ ಮಾಡಬೇಕು. ಒಂದು ವರ್ಷಕ್ಕೆ 6,000 ಕೋಟಿ 1,500 ಕೋಟಿ CSR ಕೊಟ್ಟಿದ್ದೀವಿ. ಅದರಲ್ಲಿ ಸ್ಕೂಲ್ಸೇ ತೊಗೊಂಡು ನಾವು ಮಾದರಿ ಸ್ಕೂಲ್ಸೆಲ್ಲ ಮಾಡಬೇಕು. DK ಶಿವಕುಮಾರ್ ಸಾಹೇಬ್ ಇದನ್ನೇ ಮಾಡೋಣ. ಇವಾಗ ನೋಡಿ, ನೀವು ಒಂದು ಕೌನ್ಸಿಲ್ ಹಾಸ್ಪಿಟಲ್ ಒಳಗಡೆ ರಿನೋವೇಷನ್ ಮಾಡ್ತೀವಿ. ರೂಮ್ಸ್ನ ರಿನೋವೇಷನ್ ಮಾಡ್ತೀವಿ. ನೋಡಿ ವಿಸಿಟ್ ಮಾಡಿದ್ದೀವಿ. ಕೌನ್ಸಿಲರ್ ಆಗಿ ಎಲ್ಲ ಕರೆದು ನೋಡಿ ಎಷ್ಟು ಕ್ಲೀನಾಗಿ ₹1 ಲಂಚ ಇಲ್ಲ, ಏನೂ ಇದೆ. ಅಷ್ಟು ಇವಾಗ ನಿಮಗೆ ಜಾಲಪ್ಪ ಹಾಸ್ಪಿಟಲ್ಗೆ ಚೆನ್ನಾಗಿ ಬರುತ್ತೆ. ರಿನೋವೇಷನ್ ಮಾಡ್ತಾರೆ. ನೋಡಿದ್ದೀವಿ ಒಳಗಡೆ ಯಾವ ಥರ ರಿನೋವೇಷನ್ ಮಾಡಿ. ಫಸ್ಟ್ ಫ್ಲೋರಲ್ಲಿ ಇವಾಗ 160 ಬೆಡ್ ರಿನೋವೇಷನ್ ಆಗೋದಿಲ್ಲ. ಇನ್ನೊಂದು 160 ಬೆಡ್ ರಿನೋವೇಷನ್ ಮಾಡಬೇಕು. 600 ಬೆಡ್ ನಾವು 160 ಬೆಡ್ ರಿನೋವೇಷನ್ ಮಾಡಿದ್ದೀವಿ. ರೂಮ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತೀವಿ. ಅಷ್ಟು ಕ್ಲೀನಾಗಿ ಅಷ್ಟು ಚೆನ್ನಾಗಿ ಮಾಡ್ತೀವಿ. ಇದೆಲ್ಲ ಮಾಡೋಣ ಸರ್, ಒಳ್ಳೆ ಸರ್. ಇದು ಒಂದು 10 ದಿವಸ ಮುಂಚೆ ಕೊಡ್ಬೇಕು. ಸ್ಯಾಲ್ರೀಸ್ ಕೊಡಬೇಕಾಗಿತ್ತು. ಇವಾಗ ಸೊಸೈಟಿಗೆ ಸೊಸೈಟಿ ಸ್ಯಾಲ್ರೀಸ್ ಕೊಟ್ಟಿದ್ದಾರಲ್ಲ, ಅವ್ರಿಗೇನಾದರೂ ಇವತ್ತು ಸ್ಯಾಲ್ರಿ ಕೊಟ್ಟಿಲ್ಲ ಅಂದರೆ ನಾಳೆ ಅವ್ರ ಚೆಕ್ ಲೋನ್ಗಳೇನೋ ಮಾಡೋ ಅವ್ರು ಫೋನ್ಸ್ ಆಗಿರ್ತಾರೆ. ಅದಕ್ಕೆ ಹೋಗಿ ಇವಾಗ ನಾನೇ ಬ್ಯಾಂಕ್ ಹೋಗಿ ಟ್ರಾನ್ಸ್ಫರ್ ಮಾಡ್ತೀನಿ. ಇವಾಗ ಚೆಕ್ ಕೊಟ್ಟರೆ ಏನಾಗುತ್ತೆ, ನಾಳೆ ಏನಾದರೂ ಲೇಟ್ ಆಗುತ್ತೆ, ಫೋನ್ಸ್ ಆಗುತ್ತೆ.